ಡಾಕ್ಟರ್ ಮಂಜುನಾಥ್ ಅವರ ಆಸ್ತಿ ಘೋಷಣೆ ವಿಚಾರವಾಗಿ ಮಾತಾಡ್ತೀರಾ. ಸರಳ ಜೀವಿ ಅಂದ ಮೇಲೆ ನೀವು ದುಡ್ಡನ್ನು ಮುಖ್ಯ ಮಾಡಿರಲ್ಲ. ಸಾಮಾಜಿಕ ಕಾಳಜಿ ಇದ್ದಾಗ ನಾನು ಒಂದು ಹೇಳ್ತೀನಿ, ನಿಮಗೆ ದುಡ್ಡು ಜಾಸ್ತಿ ಬರಲ್ಲ. ಯಾಕೆ ಬೇಕು ನಿಮ್ಗೆ ಅಷ್ಟೊಂದು ದುಡ್ಡು? ಕನ್ನಡ ಚಿತ್ರರಂಗದ ಮಾರ್ಕೆಟೇ ಬಿದ್ದೋಗಿದೆ ಅಂತಾರೆ. ಚಿತ್ರರಂಗ ಕ್ಷೇಮ ಅನಿಸ್ತಾ ಇದೆ. ಕತೆ, ಚಿತ್ರಕಥೆ, ಬರವಣಿಗೆ ಬೆಲೆ ಕೊಟ್ಟು, ನಿರ್ದೇಶಕಕ್ಕೆ ಬೆಲೆ ಕೊಟ್ಟು ಸಿನಿಮಾನು ಗೆಲ್ತವೆ, ಎಲ್ಲರಿಗೂ ಪ್ಲಸ್. ಚೇತನ್ ಅವರ ಸಿನಿಮಾ ಚಟುವಟಿಕೆ ಎಲ್ಲಿಗಿದೆ? ಈ ಹೋರಾಟದ ಹಾದಿ ಮಧ್ಯೆ ಎಲ್ಲಾದರೂ ಹಾದಿ ತಪ್ತಾ? ನಾನು ಕರ್ನಾಟಕಕ್ಕೆ ಬಂದಿದ್ದೆ ಸಿನಿಮಾ ಮಾಡೋಕ್ಕಲ್ಲ. ಸಿನಿಮಾ ಬಹುಶಃ ನನ್ನ ದಾರಿನ ಸ್ವಲ್ಪ ತಲುಪಿಸಿದೆ. ಸಲಿಂಗ ವಿವಾಹವನ್ನು ಕಾನೂನುಬದ್ಧವಾಗಿ ಮಾಡ್ತು ಅಂತ ಥೈಲ್ಯಾಂಡ್ ಬಗ್ಗೆ ಮಾತಾಡ್ತೀವಿ. ಹೌದೌದು. ಸೊ ಭಾರತ ನ್ಯಾಯದ ವಿಷಯದಲ್ಲಿ ಥೈಲ್ಯಾಂಡ್ನ ಅನುಕರಿಸಬೇಕು ಅಂತ ಹೇಳಿ. ಖಂಡಿತ. ನಮಗೆ ಮದುವೆ ಅನ್ನೋ ಹಕ್ಕು, ನಮಗೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ನಾನು ಮದುವೆ ಆಗೋ ಹಕ್ಕು ಅನ್ನೋದು ನನಗೆ UCC ಅನ್ನು ನಾನು ಸಪೋರ್ಟ್ ಮಾಡ್ತೀನಿ. ಹಿಂದುತ್ವದ UCC ಅಲ್ಲ, ಪುರುಷ ಪ್ರಧಾನದ UCC ಅಲ್ಲ, ಸಮಾನತಾವಾದದ UCC ಅಂದರೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನತೆವಾದ. ನಮಗೆ ಮದುವೆ ಅಂದಾಗ ಎರಡು ವಯಸ್ಸಿಗೆ ಬಂದಿರೋ ಒಪ್ಪಿಗೆ ಆಗಿರೋ ಮನುಷ್ಯರು, ಅದು ಒಂದು ಗಂಡಸು ಹೆಂಗಸೇ ಆಗಿರಬೇಕು ಅಂತ ಏನಿಲ್ಲ. ಗಂಡಸು ಆಗಲಿ, ಹೆಂಗಸು ಆಗಲಿ, ಒಬ್ಬರು ಇಬ್ಬಿಬ್ಬರು 3-4 ಜನ ಮದುವೆ ಆಗೋದು ನಾನು ಒಪ್ಪಲ್ಲ. ನಮಗೆ ಎಲ್ಲರಿಗೂ ನೀವು ಮದುವೆ ಅಂದಾಗ ಅದರದ್ದೇ ಆದ ಒಂದು ಚೌಕಟ್ಟಿದೆ. ಅದು ಲಿಂಗದ ಮೇಲೆ ಚೌಕಟ್ಟು ಮಾಡಬಾರ್ದು, ಅದು ಒಂದು ಇಂಡಿವಿಜುವಲ್ ಮೇಲೆ ಚೌಕಟ್ಟು ಮಾಡಬೇಕು. ಸಲಿಂಗ ಪ್ರೇಮಿಗಳಿಗೆ ನಮ್ಮ ದೇಶದಲ್ಲಿ ಅವ್ರದ್ದೇ ಆದ ಒಂದು ನ್ಯಾಯಬದ್ಧವಾಗಿರಬೇಕು. ಅವ್ರಿಗೂ ಕೂಡ ಏನು ಒಂದು ಇನ್ಹೆರಿಟೆನ್ಸ್ ಬೆನಿಫಿಟ್ ಥೈಲ್ಯಾಂಡ್ ಕೊಟ್ಟಿದೆ, ಅಡಾಪ್ಷನ್ ರೈಟ್ಸ್ ಕೊಟ್ಟಿದೆ. ಅವರು ಕೂಡ ಒಂದು ಸಲಿಂಗ ಪ್ರೇಮ ಅನ್ನೋದು ಇಸ್ ಅ ನ್ಯಾಚುರಲ್ ಬಯೋಲಾಜಿಕಲ್ ಆಸ್ಪೆಕ್ಟ್. ಅದು ಸಮ ಸಮಾಜ. ನಮಗೆ ಲಿಂಗ ತಾರತಮ್ಯ, ಪುರುಷ ಪ್ರಧಾನ ವ್ಯವಸ್ಥೆ ಅಂದ್ರೆ ಅದು ಬರೀ ಹೆಂಗಸರ ಮೇಲೆ ತಾರತಮ್ಯ ಮಾಡೋದಷ್ಟೇ ಅಲ್ಲ, LGBTQ ಮೇಲೂ ನಮಗೆ ಎಷ್ಟು ತಾರತಮ್ಯ ನಡೀತಾ ಇದೆ. ಸೊ ಹಾಗಿದ್ದಾಗ ಸಮಾಜ ಅಂದಾಗ ಯಾರು ಮದುವೆ ಮಾಡ್ಕೊಳಕ್ಕೆ ಇಷ್ಟನೋ, ಪ್ರೀತಿಗೋಸ್ಕರ ನನ್ನ ಜೀವ ಪೂರ ಈ ಮನುಷ್ಯನ ಜೊತೆ ಕಾಲ ಕಳೀತೀನಿ, ಜೊತೆಗೆ ಸೇರ್ತೀನಿ, ಮಕ್ಕಳನ್ನ ಸಾಕ್ತೀನಿ, ನನಗೆ ಬೇಕು ಅಂದರೆ ಅವರೆಲ್ಲರಿಗೂ ಹಕ್ಕಿರಬೇಕು. ಸೊ ಆ ಕಾರಣಕ್ಕೆ ಥೈಲ್ಯಾಂಡು ಫಸ್ಟ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅದನ್ನು ಒಂದು ಸಲಿಂಗ ಪ್ರೇಮದ ಒಂದು ಹಕ್ಕು ಕೊಟ್ಟಿರೋದು. ಮತ್ತು ಅಡಾಪ್ಷನ್ನು, ಇನ್ಹೆರಿಟೆನ್ಸು ಕೂಡ ಸಮಾನವಾಗಿ ಹಂಚಿರೋದು. ನಮಗೂ ಕೂಡ ಇಲ್ಲಿ ಬೇಕು, ಅದು ಸಲಿಂಗ ಪ್ರೇಮಿಗಳಿಗೂ ಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು. ಅದು BJP ಹೆಂಗೆ ರೂಪಿಸ್ತಾರೆ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಒಂದು ಸಮಾನತವಾದ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದ್ದರೆ, ನಮ್ಗೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದೆ. ಯಾವುದೋ ಒಂದು ಮುಸ್ಲಿಂ ಬಂದಿದ್ದ ತಕ್ಷಣ ಅವನ್ನ ಶರಿಯಲ್ಲ, ಕೈ ಕತ್ತರಿಸಾಕೋದು, ಕಲ್ಲು ಹಾಕೋದು ಏನೂ ಮಾಡಲ್ಲ. ಅವ್ರಿಗೂ ಕೋರ್ಟ್, ಕಚೇರಿ, ಪೊಲೀಸ್ ಸ್ಟೇಷನ್ನು ಇದೆ. ಸಿವಿಲ್ ಕೋಡು ನಮಗೆ ಬೇರೆ ಬೇರೆ ಮದುವೆ, ಅಡಾಪ್ಷನ್ನು, ಇನ್ಹೆರಿಟೆನ್ಸು, ಬೇರೆ ಬೇರೆ ಡಿವೋರ್ಸು, ಬೇರೆ ಬೇರೆ ಇರಬಾರ್ದು. 6,000 ಜಾತಿಗಳಿಗೆ ಹೆಂಗಿದೆಯೋ ಮುಸ್ಲಿಮ್, ಕ್ರಿಶ್ಚಿಯನ್ ಎಲ್ಲ ಸರಿ ಸಮಾನ ಇರಬೇಕು. 1% ಅಷ್ಟೇ. ಓಕೆ. ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ನೀವು ಡಾಕ್ಟರ್ ಮಂಜುನಾಥ್ ಅವರ ಆಸ್ತಿ ಘೋಷಣೆ ವಿಚಾರವಾಗಿ ಮಾತಾಡ್ತೀರಾ. 100 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದಾರೆ ಅಂತ. ಸೊ ಅಷ್ಟು ಆಸ್ತಿ ಘೋಷಣೆ ಮಾಡಿದ ತಪ್ಪ ಸರಿನಾ, ಅಥವಾ ಮಾಡಬಾರ್ದಾಗಿತ್ತು? ಅವ್ರ ಆಸ್ತಿ ಘೋಷಣೆ ಮಾಡಿದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಆಸ್ತಿ ಇದ್ರೆ ಅವ್ರು ಘೋಷಣೆ ಮಾಡ್ತಾರೆ, ಅದು ಸತ್ಯ ನಾವು ಹೇಳಲೇಬೇಕು. ನಿಮ್ಮ ವಾದ ಏನು? ನನ್ನ ವಾದ ಏನು ಅಂದರೆ, ಸೇವೆ ಮಾಡೋರು ಅಂದಮೇಲೆ, ಸೇವೆ ಸರಳ ಜೀವಿ ಅಂದಮೇಲೆ ನೀವು ದುಡ್ಡನ್ನು ಮುಖ್ಯ ಮಾಡಿರಲ್ಲ. ಅವರು ದುಡ್ಡನ್ನು ಮುಖ್ಯ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರು ಏನೇನು ಮಾಡಿದ್ದಾರೆ ಅದು ಒಂದು ನಮಗೆ ಗೊತ್ತಿದೆ. ಜಯದೇವದ ಸರ್ಕಾರ ಕೆಲಸ ಅವರು ಒಂದು ಸರಳ ಡಾಕ್ಟರ್. ಸಾಮಾಜಿಕ ಕಾಳಜಿ ಅಪಾರ ಇದೆ, ನನಗೆ ಅದರಲ್ಲಿ 2 ಮಾತಿಲ್ಲ. ಆದರೆ ಸಾಮಾಜಿಕ ಕಾಳಜಿ ಇದ್ದಾಗ ನಾನು ಒಂದು ಹೇಳ್ತೀನಿ, ನಿಮಗೆ ದುಡ್ಡು ಜಾಸ್ತಿ ಬರಲ್ಲ. ನಾವು ಇವಾಗ ಒಂದು 10-15 ವರ್ಷದಿಂದ ಸಮಾಜದ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೇಬಿಂದ ಸಮಾಜಕ್ಕೆ ಹೋಗ್ತಾ ಇದೆ ಹೊರತು ಏನೂ ಬರ್ತಾ ಇಲ್ಲ ವಾಪಸ್ಸು. ಸೊ ನಿಮ್ಗೆ ಹಾಗಿದ್ದಾಗ ನಿಮಗೆ 100 ಕೋಟಿ ಇದೆ ಅಂದಾಗ ನೀವು ಅದು ಹೆಂಗೆ ಸಮರ್ಥಿಸ್ಕೊತೀರಾ? ಮತ್ತು ಸರಳ ವೈದ್ಯ ಅಂದರೆ 100 ಕೋಟಿ ಇರೋರು ಸರಳ ಅಂತ ಹೇಳೋಕ್ಕಾಗತ್ತಾ? ನಮಗೆ ಎಷ್ಟು ಜನಸಂಖ್ಯೆಯಲ್ಲಿ ಅದು ಡಾಕ್ಟರ್ಗಳೇ ನೋಡಿರ್ಬೋದು, ಅದು ಪ್ರೈವೇಟ್ ಕೆಲಸ ಮಾಡ್ಕೊಂಡಿರೋ ಡಾಕ್ಟರ್ಗಳೇ ಇರ್ಬೋದು. 100 ಕೋಟಿ ಎಲ್ಲಿದೆ? ಸರ್ಕಾರಿ ಹಾಸ್ಪಿಟಲಲ್ಲಿ ಕೆಲಸ ಮಾಡಿಕೊಂಡು ಸರಳ ಡಾಕ್ಟರ್, ಸಿಂಪಲ್ ಡಾಕ್ಟರ್, ಸಮಾಜಮುಖಿ ಡಾಕ್ಟರ್ ಅಂತ ಹೇಳ್ಕೊಳ್ಳೋರಿಗೆ 100 ಕೋಟಿ ಇರೋದು ಒಂದು ಸ್ವಲ್ಪ ನನಗೆ ಅಸಾಧಾರಣ ಅಂತ ನನಗೆ ಇದು ನಿಮ್ಮ ಪ್ರಶ್ನೆ. ಅದು ನನಗೆ ಅನಿಸಿದೆ. ಹಾಗಿದ್ದಾಗ ಅವ್ರನ್ನ 100 ಕೋಟಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಅದ್ರಲ್ಲಿ 2 ಮಾತಿಲ್ಲ. ಬಟ್ ನನಗೆ ಅದಿದ್ರೂ ಕೂಡ ಅದು ಒಂದು ರೀತಿ ಸರಳತೆಗೆ ಒಂದು ಸ್ವಲ್ಪ ಅದು ನಮಗೆ ಪ್ರಶ್ನೆಗಳು ಬರುತ್ತೆ. ಅದು ಹೆಂಗೆ ಅದು ಸರಳತೆ? ಇಷ್ಟೊಂದು ದುಡ್ಡಿದ್ರೆ, ನನ್ನ ಪ್ರಕಾರ ಇಷ್ಟೊಂದು ದುಡ್ಡು ಯಾರ ಹತ್ರನೂ ಇರಬಾರ್ದು. ನಮಗೆ ಅದೇನು ಮಂಜುನಾಥ್ ಅವ್ರು ಮಾತ್ರ ಅಲ್ಲ, ಮಂಜುನಾಥ್ ಜಾಸ್ತಿ ಭಾಳ ಇದೆ, 1,000 ಕೋಟಿ ಇರೋರು ಇದ್ದಾರೆ. ಇವ್ರಿಗೆ ಯಾಕೆ ಅಷ್ಟೊಂದು ದುಡ್ಡು?
ಯಾಕೆ ಬೇಕು ನಿಮ್ಗೆ ಅಷ್ಟೊಂದು ದುಡ್ಡು, ಅದು ಹೆಂಗೆ ಬಂತು ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕೆ ಬೇಕು ಅಷ್ಟೊಂದು ದುಡ್ಡು? ನಮಗೆ ಸಮಾಜದಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಮಾಡಿಕೊಂಡು ಎಲ್ಲರಿಗೂ ಸಮಾನತೆ ಮಾಡಬೇಕು ಅಂದರೆ ನನ್ನಿಂದ, ಮಂಜುನಾಥ್ ಅವರಿಂದ, ಡಿ ಕೆ ಶಿವಕುಮಾರಿಂದ ಕಿತ್ಕೊಂಡು ಮರುಹಂಚಿಕೆ ಮಾಡಬೇಕು. ಮರುಹಂಚಿಕೆ ಒಂದು ಬಡವರ ಏರಿಯಾಗಳಲ್ಲಿ, ನಮ್ಮ ತಳ ಸಮುದಾಯಗಳಲ್ಲಿ, ನಮ್ಮ ಜೋಪಡಿಗಳಲ್ಲಿ, ನಮ್ಮ ಸ್ಲಮ್ಗಳಲ್ಲಿ, ನಮ್ಮ SC ST OBC ಮೈನಾರಿಟಿ ತಳಮಟ್ಟದ ಅಲೆಮಾರಿಗಳಿಗೆ ಇಂಥವ್ರಿಗೆಲ್ಲ ನಾವು ಮರುಹಂಚಿಕೆ ಮಾಡಬೇಕು. ಸೊ ನನಗೆ ದುಡ್ಡಿರೋರಂದ ಮೇಲೆ ನನಗೆ ಫಸ್ಟ್ ಆಫ್ ಆಲ್ ಇಷ್ಟೊಂದು ದುಡ್ಡು ಅನ್ನೋದು ಒಬ್ಬರಿಗೆ ಸಲ್ಲೋದು ನನಗೆ ಅದು ಸರಿ ಕಾಣಲ್ಲ. ಓಕೆ, ಈಗಿನ ಸಿಚುವೇಶನ್ನ ಗಮನಿಸ್ತಾ ಇದ್ದೀರಾ? ಚಿತ್ರರಂಗ ಕ್ಷೇಮ ಅನ್ನಿಸ್ತಾ ಇದೆ? ಚಿತ್ರರಂಗದ ಬಗ್ಗೆ ಏನು ಕೇಳ್ತೀರಾ? ಕ್ಷೇಮ ಅಂದರೆ ನೀವು ಏನು ಹೇಳ್ತಾ ಇದ್ದೀರಾ? ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಂದು ನಿಲ್ತಾ ಇಲ್ಲ. ಯಾವುದೇ ಒಬ್ಬ ಪ್ರೊಡ್ಯೂಸರ್ ಹಣ ಹಾಕಿದ್ರೆ ಅವನಿಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಕನ್ನಡ ಚಿತ್ರರಂಗದ ಮಾರ್ಕೆಟೇ ಬಿದ್ದೋಗಿದೆ ಅಂತಾರೆ. ಎಲ್ಲೋ ಒಂದು ಕಡೆಗೆ OTT ಕನ್ನಡ ಸಿನಿಮಾಗಳು ತಗೊಳ್ತಾ ಇಲ್ಲ ಅಂತಾರೆ, ಇನ್ನೊಂದು ಕಡೆ TV ರೈಟ್ಸ್ ತಗೊಳ್ತಾ ಇಲ್ಲ ಅಂತಾರೆ. ಯಾರಿಗೆ ಸಿನಿಮಾ ಮಾಡಬೇಕು? ಜನನೇ ಬರ್ತಾ ಇಲ್ಲ ಅಂದಮೇಲೆ ಸಿನಿಮಾ ಹೇಗೆ ಮಾಡಬೇಕು? ಒಂದು ಹೇಳ್ತೀನಿ ವಿಜಯ್ ಅವರೇ, ನಮಗೆ ಕಂಟೆಂಟನ್ನು ತೋರಿಸಿದ್ರೆ ಜನ ಖಂಡಿತ ಬಂದೇ ಬರ್ತಾರೆ. ನಾನು ಕೂಡ ಕೆಲವು ಸಿನಿಮಾಗಳು ನೋಡಿದೆ. ಬ್ಲಿಂಕ್ ಅಂತ ಸಿನಿಮಾ ನೋಡಿದೆ. ಹೌದು, ಇತ್ತೀಚೆಗೆ ಬಂದಿರೋ ಸಿನಿಮಾ ಬ್ಲಿಂಕ್ ಅನ್ನೋದು ಒಂದು ಕಂಟೆಂಟ್ ಓರಿಯೆಂಟೆಡ್, ಸ್ಟೋರಿ ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರು. ಆ ಸ್ಟೋರಿ ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಿನಿಮಾ ಸಕ್ಸಸ್ ಆಯಿತು. ಓಕೆ, ಅದರಲ್ಲಿ ಅವರು ನಾನು ಹೋದಾಗ ಮಾತಾಡಿಸಿದಾಗ ಮೊದಲನೇ ವಾರದಲ್ಲಿ ಅವ್ರು ನಾವೇನು ಜಾಸ್ತಿ ಪ್ರಚಾರ ಮಾಡಿಲ್ಲ ಅಂತಲೂ ಹೇಳ್ಕೊಂಡ್ರು. ಅಂದರೆ ಸಿನಿಮಾದ ಮೆರಿಟ್ ಮೇಲೆ ಓಡಿದೆ. ಮೌತ್ ಟಾಕಿಂದ ಸಸ್ಟೈನಬಲ್ ಆಗಿ ಅದೇನು ಸಿಕ್ಕಾಬಡೆ ದುಡ್ಡು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಅ ಸಕ್ಸಸ್ಫುಲ್ ಸಿನಿಮಾ. ಸೊ ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾಗಳು ಯಾವತ್ತೂ ಗೆಲ್ತವೆ? ನನ್ನ ಪ್ರಕಾರ ಒಳ್ಳೆ ಕಂಟೆಂಟ್ ಮಾಡಿದ್ರೆ, ಓಕೆ, ಆರ್ಟಿಗೆ ನೀವು ಬೆಲೆ ಕೊಟ್ಟರೆ, ಕತೆ, ಚಿತ್ರಕಥೆ, ಬರವಣಿಗೆ ಬೆಲೆ ಕೊಟ್ಟು, ನಿರ್ದೇಶಕಕ್ಕೆ ಬೆಲೆ ಕೊಟ್ಟು, ಸ್ಟಾರ್ ಒಂದು ರೀತಿ ಕಮರ್ಷಿಯಲ್ ಫಾರ್ಮ್ಯಾಲಕ್ಕಿಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿನೂ ಬೆಳೆಯುತ್ತೆ, ಸಿನಿಮಾನೂ ಗೆಲ್ತವೆ, ಎಲ್ಲರಿಗೂ ಪ್ಲಸ್ಸು. ಓಕೆ, ಚೇತನ್ ಅವರ ಸಿನಿಮಾ ಚಟುವಟಿಕೆ ಎಲ್ಲಿಗಿದೆ? ಈ ಹೋರಾಟದ ಹಾದಿ ಮಧ್ಯೆ ಎಲ್ಲಾದರೂ ಹಾದಿ ತಪ್ತಾ? ನಾನು ನೋಡಿ, ಸಿನಿಮಾ ಬಂದಿದ್ದು ಬೈ ಫ್ಲೂಕು, ಆದರೆ ನಾನು ಚಳುವಳಿಗೆ ಬಂದಿದ್ದು ಬೈ ಚಾಯ್ಸು. ನಾನು ಕರ್ನಾಟಕಕ್ಕೆ ಬಂದಿದ್ದೆ ಸಿನಿಮಾ ಮಾಡೋಕ್ಕಲ್ಲ. ನಾನು ಕರ್ನಾಟಕಕ್ಕೆ ಬಂದು ಸೇವೆ ಮಾಡೋಕ್ಕೆ, ನಾನು ವಾಪಸ್ ಕೊಡೋಕ್ಕೆ, ನಾನು ರಂಗಭೂಮಿ ಅಧ್ಯಯನ ಮಾಡ್ತಾಯಿದ್ದೆ. ರಂಗಭೂಮಿಯಿಂದ ಹೆಂಗೆ ಪರಿವರ್ತನೆ ಮಾಡ್ಬೋದು. ನಾನು ಕಲೆಯನ್ನು ನೋಡೋದು ಮನೋರಂಜನೆ ಅಥವಾ ಸಿನಿಮಾ ಥರ ಬಿಸ್ನೆಸ್ ಆಗಿ ನೋಡಲ್ಲ, ಕಲೆ ಅನ್ನೋದು ಪರಿವರ್ತನೆ ದೃಷ್ಟಿನಲ್ಲಿ ನೋಡ್ತೀನಿ. ಸೊ ನನಗೆ ಸಿನಿಮಾ ಬಹುಶಃ ನನ್ನ ದಾರಿನ ಸ್ವಲ್ಪ ತಪ್ಪಿಸಿದೆ, ಆದರೆ ನನಗೆ ಚಳುವಳಿಯಿಂದ ನನಗೆ ದಾರಿ ತಪ್ಪಿಲ್ಲ, ಮುಖ್ಯ ದಾರಿಗೆ ಬಂದಿದ್ದೀನಿ. ಹಾಗಾದರೆ ನಿಮ್ಮ ಸಾಮಾಜಿಕ ಹೋರಾಟದ ಹಾದಿ ಸುಗಮ ಅನಿಸುತ್ತಾ? ಸಾಮಾಜಿಕ ಹೋರಾಟದ ಹಾದಿ ನಮ್ಗೆ ಇನ್ನೂ ಭಾಳ ವರ್ಷ ಕಟ್ಟಬೇಕು. ಚೆನ್ನಾಗಿ ಆಗ್ತಾ ಇದೆ. ಸಿನಿಮಾನು ಇವಾಗ ಸ್ವಲ್ಪ ಕೆಲವು ರಿಲೀಸ್ ಆಗಕ್ಕೆ ರೆಡಿ ಆಗ್ತಾ ಇದೆ. ತೆಲುಗುನಲ್ಲೂ ರಿಲೀಸ್ ಆಗ್ತಾ ಇದೆ, ಒಂದು ಸ್ವಲ್ಪ ಸಿನಿಮಾ ಬರ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಬಂದಾದಮೇಲೆ ಒಂದು 6 ಮಂತ್ಸಿಗೆ ಬರ್ಬೋದು. ಅದನ್ನು ನಾನು ಫುಲ್ಲಾಗಿ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿ ಅದನ್ನು ಒಂದು ರೀಚ್ ಮಾಡ್ಸೋಕೆ ಹೋಗ್ತೀನಿ. ಬಟ್ ನನಗೆ ಸಿನಿಮಾ ಮಾಡಬೇಕು ಅಂದರೆ ಸುಮ್ಮನೆ ಚಾಲ್ತಿನಲ್ಲಿ ಇರಬೇಕು ಅಥವಾ ದುಡ್ಡು ಮಾಡ್ಕೋಬೇಕು ಅಂತ ಯಾವತ್ತೂ ಸಿನಿಮಾ ಮಾಡಿರೋನಲ್ಲ. ಅದು ಭಾಳ ಅತ್ಯುತ್ತಮ ಸಿನಿಮಾ ಇದ್ದರೆ ಅದನ್ನು ಮಾಡೋಣ, ಅದನ್ನು ಜನರಿಗೆ ರೀಚ್ ಆಗೋಣ, ಜನರಿಗೆ ಇಷ್ಟ ಆಗಲಿ. ನಾನು ಕೂಡ ಒಂದು ಒಳ್ಳೆ ಸಿನಿಮಾಗಳು ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ ನನ್ನ ಕರಿಯರ್ನಲ್ಲಿ. ಅದನ್ನು ಮುಂದುವರಿಸ್ಬೇಕು ಹೊರತು ಸುಮ್ಮನೆ ನಾನು ಪ್ರಚಾರದಲ್ಲಿರಬೇಕು, ದುಡ್ಡು ಮಾಡ್ಕೋಬೇಕು ಅಂತ ಯಾವತ್ತೂ ಸಿನಿಮಾ ಮಾಡಿರೋನಲ್ಲ. ನನ್ನಷ್ಟು ರಿಜೆಕ್ಟ್ ಮಾಡಿರೋರು ಬಹುಶಃ ಯಾರೋ ಅಷ್ಟೊಂದು ಜನ ಬರಲ್ಲ. ನಾನು ಎಷ್ಟೋ ಮಾಡಿರೋದೇ ಒಂದು 10-12, ರಿಜೆಕ್ಟ್ ಮಾಡೋದು ಎಷ್ಟೋ 100-6ಗಳು. ನಿಮ್ಮ ವಾದಗಳಿಗೆ, ನಿಮ್ಮ ಸಿದ್ಧಾಂತಗಳಿಗೆ ಏನಾದರೂ ಬೇರೆ ಧ್ವನಿಗಳು ಸೇರಿ ನಿಮ್ಮ ಜೊತೆ ಧ್ವನಿ ಆಗಿದೆವಾ ಅಂತ? ನಮಗೆ ಆನ್ ಗ್ರೌಂಡು ಭಾಳ ಜನ ಇದ್ದಾರೆ, ಸಂಘಟನೆಗಳಲ್ಲಿ ಭಾಳ ಜನ ಇದ್ದಾರೆ. ಅವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಕ್ಷೇತ್ರ, 2 ಕ್ಷೇತ್ರಗಳಲ್ಲಿ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು, ನಮಗೆ ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಭಾಳ ಗಟ್ಟಿಯಾದ ಕೆಲಸಗಳಿದ್ದಾವೆ. ನಮಗೆ ಸೆಲೆಬ್ರಿಟಿಗಳಾಗಿ ಸೇರ್ಕೊಂಡಿರೋರು ಕಡಿಮೆ. ಸೆಲೆಬ್ರಿಟಿ ಉದ್ದೇಶ ಏನಿರುತ್ತೆ? ಒಬ್ಬ ಸ್ಟಾರ್ನಲ್ಲಿರೋರು, ಒಬ್ಬ ದುಡ್ಡಿರೋರು ಯಾರು ಬರಲ್ಲ ನಮ್ಮ ಜೊತೆ. ನಮ್ಮ ಜೊತೆ ಜನ ಜಾಸ್ತಿ ಇದ್ದಾರೆ, ದುಡ್ಡು ಕಮ್ಮಿ ಇದೆ. ಬೇರೆಯವ್ರ ಜೊತೆ ಜನ ಕಮ್ಮಿ ಇರ್ತಾರೆ, ದುಡ್ಡು ಜಾಸ್ತಿ ಇರುತ್ತೆ. ಬಟ್ ನಮ್ಮ ಜೊತೆ ಜನ ಜಾಸ್ತಿ ಇದ್ದಾರೆ, ದುಡ್ಡು ಕಮ್ಮಿ ಇದೆ. ಸೊ ನಮಗೆ ದುಡ್ಡಿರೋ ನಮ್ಮ ಜೊತೆ ಬರಲ್ಲ. ಯಾಕಂದ್ರೆ ನಾವೇನು ಹೇಳ್ತೀವಿ ಅಂದರೆ ನಾವು ದುಡ್ಡನ್ನು ಮರು ಹಂಚಿಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಪ್ರಕಾರ ಸೆಲೆಬ್ರಿಟಿಗಳು ಅಂದರೆ ದುಡ್ಡಿರೋರು? ಹಂಗಲ್ಲ, ನಾನು ದುಡ್ಡಿರೋರು ಒಬ್ಬೊಬ್ರು, ಅದನ್ನ ಒಂದು ಬೇರೆ ವರ್ಗ ಅಂತ ಹೇಳಿ. ಸೆಲೆಬ್ರಿಟೀಸ್ ಅಂದರೆ ಫೇಮ್ ಇರೋರು ನಮ್ಮ ಜೊತೆ. ಅವರ ಉದ್ದೇಶ ಎಷ್ಟೋ ಒಂದು ಫೇಮು, ಪರ್ಸ್ನಲ್ ಗ್ಲೋರಿ ಆಗಿರ್ಬೋದು, ಪಾಪ್ಯುಲಾರಿಟಿ ಆಗಿರ್ಬೋದು, ಜನರಿಗೆ ಒಂದು ಎಲ್ಲ ಜನರ ಹತ್ರ ಮನ್ನಣೆ ಪಡೆದು
ಪಡುವಿಕೆ ಪಡೋದು ಅವ್ರ ಉದ್ದೇಶ ಆಗಿರುತ್ತೆ. ನಮ್ಮ ಕೆಲಸಗಳು ಎಷ್ಟೋ ಜನನ ವಿರೋಧ ಕಟ್ಕೊತೀವಿ, ಯಾಕಂದರೆ ನಾವೊಂದು ಉತ್ತಮ ಸಮಾಜದ ಕೆಲಸ ಮಾಡ್ತೀವಿ. ಸೊ ಸೆಲೆಬ್ರಿಟಿಗಳು ನಮ್ಮ ಜೊತೆ ಬರೋದು ಅಷ್ಟೊಂದು ನಿರೀಕ್ಷೆನೂ ಮಾಡಲ್ಲ, ಅಷ್ಟೊಂದು ಸಾಧ್ಯತೆಗಳು ಕಡಿಮೆ. ದುಡ್ಡಿರೋರು ಬರೋದು ನಮ್ಮ ಜೊತೆ ಕಡಿಮೆ. ರಾಜಕೀಯ ಪಕ್ಷಗಳು ನಾನು ಆಗಲೇ ಹೇಳಿದ್ದೀನಿ, 3 ರಾಜಕೀಯ ಪಕ್ಷಗಳು ಯಾರು ಸಂವಿಧಾನದ ಪೀಠಿಗೆ ಉಳಿಸ್ತಾ ಇಲ್ಲ. ಅವರೆಲ್ಲ ಐಡಿಯಾಲಜಿಕಲಿ ಬ್ಯಾಂಕ್ ಕರಪ್ಟು, ಫೈನಾನ್ಷಿಯಲಿನೂ ಕರಪ್ಟು. ಸೊ ಆ ರೀತಿಯಲ್ಲಿ 2 ರೀತಿಯಲ್ಲಿ ಕರಪ್ಟ್ ಆಗಿರ್ತಾರೆ. ಸೊ ನಮ್ಮ ಜೊತೆ ಇರೋರು, ಕಾಳಜಿ ಇರೋರು, ಸಂಘಟಿತರು, ಯಾರ್ಯಾರು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅನೇಕ ಸಂಘಟನೆಗಳು ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು 10, 15, 20 ಇಯರ್ ಪ್ಲ್ಯಾನನ್ನು ನಾವು ಕಟ್ತಾ ಇದ್ದೀವಿ. ಆ್ಯಂಡ್ ದ್ಯಾಟ್ ಈಸ್ ಇನ್ ದ ವರ್ಕ್ಸ್ ಇವಾಗ. ಹಾಗಾದರೆ ಚೇತನ್ ಅವರ ಹೋರಾಟ ಮತ್ತು ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆಯಾ? ಇವಾಗ ಭಾಳ ಕಡಿಮೆ ಆಗ್ತಾ ಇದೆ. ಇವಾಗ ನನ್ನ ವಿಚಾರಗಳು ವಿಜಯ್ ಅವರೇ ಕರ್ನಾಟಕದ ಜಾಸ್ತಿ ಜನರಿಗೆ ಅರ್ಥ ಆಗ್ತಾ ಇದೆ. ನನಗೆ ವಿರೋಧ ಬರೋದು ಕಡಿಮೆ ಆಗ್ತಾ ಇದೆ. ಇವತ್ತು ಜನ ನಾನೇನಾದ್ರು ಹಾಕಿದ್ರೆ ಇದರಲ್ಲಿ ಏನೋ ಒಂದು ಸತ್ಯ ಇರ್ಬೋದು, ಸಮಾನತೆ ದೃಷ್ಟಿಯನ್ನು ನಾವು ನೋಡ್ಬೋದು ಅಂತ BJPನವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, JDS, ಆಪು, ಕಮ್ಯುನಿಸ್ಟು ಮತ್ತು ನಮ್ಮ ಸಮಾನತೆಯ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಸಿದ್ಧಾಂತನವರು ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಇದೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ಹೇಳಿದೆ, ಸಿನಿಮಾ ಸ್ಟಾರ್ಗಳು, ನಾನು ಇವತ್ತೆಲ್ಲ ಹೇಳಿದ್ದು, ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೆ, ಈ ಸ್ಟಾರ್ ಸಂಸ್ಕೃತಿ ನಮ್ಗೆ ಅಪಾಯಕಾರಿ. ಸ್ಟಾರ್ ಸಂಸ್ಕೃತಿ ಅಂದಾಗ ಸಿನಿಮಾ ಸ್ಟಾರ್ಗಳಿಗೆ ಸ್ಮಾರಕಗಳು ಸರ್ಕಾರದ ಹಣದಿಂದ ಕೊಡೋದು ತಪ್ಪು ಅನ್ನೋ ರೀತಿಯಲ್ಲಿ ನಾನು ಎಷ್ಟೋ ವರ್ಷಗಳಿಂದ ವಾದ ಮಾಡಿದ್ದೀನಿ. ಆ ವಿಚಾರನ ಎಲ್ಲ ರಾಜಕೀಯ ಸಿದ್ಧಾಂತ ಇರೋರು, ಎಲ್ಲ ಸಮಾಜ ಸಿದ್ಧಾಂತ ಇರೋರು ಒಪ್ಕೊಂಡಿದ್ದಾರೆ. ಅದರ ಅಭಿಮಾನಿಗಳು ಕೂಡ ವಿರೋಧ ಮಾಡಲ್ಲ. ಒಂದು ಫಿಲ್ಮ್ ಚೇಂಬರ್ ಒಂದ್ಸರಿ ಒಂದು ಸ್ವಲ್ಪ ಲಬೋ ಅಂತು, ಫಿಲ್ಮ್ ಚೇಂಬರ್ ನೀವೇ ಮಾಡ್ಕೊಳ್ಳಿ, ಫಿಲ್ಮ್ ಚೇಂಬರ್ ಯಾರು ಬೇಡ ಅಂತಾರೆ, ಸರ್ಕಾರ ದುಡ್ಡಿಂದ, ತೆರಿಗೆ ಹಣದಿಂದ ಏನು ಬೇಕಾಗಿಲ್ಲ, ನೀವೇ ಮಾಡಿ. ಆದರೆ ಎಲ್ಲ ಪಕ್ಷದವರು, BJP, ಕಾಂಗ್ರೆಸ್, JDS, ಆಪ್, ಕಮ್ಯುನಿಸ್ಟ್, SDP, ನಮ್ಮ ಸಮಾನತೆಯ ಸಿದ್ಧಾಂತ ಎಲ್ಲರೂ ಕೂಡ ಇಲ್ಲ, ಇದರಲ್ಲಿ ಸತ್ಯ ಇದೆ, ಅದನ್ನು ಯಾರೂ ಎತ್ಕೊಂಡಿಲ್ಲ. ಸ್ಟಾರ್ ಕಲ್ಚರು ಕೂಡ ನಮಗೆ ಅಪಾಯಕಾರಿ. ಆ ಸ್ಟಾರ್ ಕಲ್ಚರಿಂದ ಈ ಸ್ಟಾರ್ಗಳನ್ನು ನಾವು ತಲೆ ಮೇಲೆ ಕೂಡಿಸಿ ಅವ್ರನ್ನ ಎಲ್ಲೋ ಒಂದು ಕಡೆ ಅವರ ಅಗತ್ಯ ಯೋಗ್ಯತೆ ಅರ್ಹತೆಗಳಿಗಿಂತ ಜಾಸ್ತಿ ಅವನ್ನ ಮೆರೆಸಿದ್ರಿಂದ ಈ ಥರದ್ದು ಒಂದು ಘಟನೆಗಳಾಗೋದು ಸಾಧ್ಯ ಉಂಟು. ಏನಿವಾಗ ದರ್ಶನ್ ಪ್ರಕರಣದಲ್ಲಿದೆ. ಸೊ ಅಂಥದ್ರಲ್ಲಿ ಎಲ್ಲರೂ ಹಂಗೆ ಆಗ್ತಾರೆ ಅಂತ ಅಲ್ಲ, ಬಟ್ ಆ ಒಂದು ಅಮಲು ತಲೆಗೋಗಿ ನಾನು ಏನು ಮಾಡಿದ್ರೂ ನನ್ನನ್ನು ಮುಟ್ಟಕ್ಕಾಗಲ್ಲ, ನಾನು ಏನು ಮಾಡಿದ್ರೂ ನಾನು ಆಕಾಶದಿಂದ ಉದುರಿದ್ದೀನಿ ಅಂತ ಒಂದು ಮನಸ್ಥಿತಿ ಬರೋ ಸಾಧ್ಯತೆಗಳು ಬರುತ್ತೆ. ಅದನ್ನು ನಾವು ಸಮಾಜನೇ ಕಟ್ಟಿರ್ತೀವಿ. ಸೊ ಅದು ಬದುಕಿದ್ದಾಗ ಅವ್ರು ಒಳ್ಳೆ ಸಂಭಾವನೆ ಕೊಟ್ಟಾದ್ಮೇಲೆ ನಮಗೆ ಸತ್ತ ಮೇಲೆ ಅವ್ರ ದುಡ್ಡು ಮೇಲೆ ಅವ್ರು ಹಾಕಲಿ. ಅದನ್ನೇ ನಮಗೇನು ಒಂದು ರೀತಿ ಸರ್ಕಾರ ತೆರಿಗೆ ಹಣದಿಂದ ಸಿನಿಮಾ ಸ್ಟಾರ್ಗಳಿಗೇನು ಸ್ಮಾರಕಗಳೇನು ಬೇಡ, ಅವ್ರದ್ದೇನು ಸಮಾಜದ ಕೊಡುಗೆ ಏನೂ ಇಲ್ಲ. ಕಲೆ ಸಿನಿಮಾಗೆ ಮಾಡಿದ್ದಾರೆ, ಕಲೆಗೆ ಸಿನಿಮಾ ಮಾಡೋರು ಎಲ್ಲರಿಗೂ ಕರ್ಕೊಂಬನ್ನಿ, ನಮ್ಮ ಬಯಲು ನಾಟಕನವ್ರು ಕರ್ಕೊಂಬನ್ನಿ, ನಮ್ಮ ಕಲಾವಿದರು ಬೇರೆ ಬೇರೆ ನಾದಸ್ವರ ತಮಟೆ ಕಲಾವಿದರು ಕರ್ಕೊಂಬನ್ನಿ, ನಮ್ಮ ಹಗಲು ವೇಷ, ನಮ್ಮ ಶಿಲ್ಲೆ ಖ್ಯಾತ ತೊಗಲು ಗೊಂಬೆ, ತೊಗಲು ಗೊಂಬೆ, ನಮ್ಮ ಚನ್ನದಾಸರ ಬಯಲಾಟ, ಇದೆಲ್ಲ ನಮ್ಮ ಕೋಲೆ ಬಸವ, ಇದೆಲ್ಲ ನಮಗೆ ಕರ್ಕೊಂಬನ್ನಿ. ಇದೆಲ್ಲ ಕಲಾವಿದರು. ಏನು ಸಿನಿಮಾ ಸ್ಟಾರ್ ಒಬ್ಬನೇ ನಾ ಕಲಾವಿದ? ಏನು 100 ವರ್ಷದ ಸಿನಿಮಾ ಹೀರೋ ಬಂದಿದ್ದ ತಕ್ಷಣ ಕಲೆ ಬಂದ್ಬಿಡ್ತು? 1 ಲಕ್ಷದ ವರ್ಷದ ಹಿನ್ನೆಲೆ ಇದೆ ಕಲೆಗೆ, ಇತಿಹಾಸ ಇದೆ ವಿಜಯ್ ಅವರ ಕಲೆಗೆ. ಎಷ್ಟು ಲಕ್ಷಾಂತರ ಕಲೆಯ ರೂಪಗಳಿದಾವೆ, ಅವನ್ನೆಲ್ಲ ಗುರ್ಸೋಣ. ಏನು ಸಿನಿಮಾ ಸ್ಟಾರ್ ಬಿಸ್ನೆಸ್ ಅಂದಿದ ತಕ್ಷಣ ಅವನ್ ಮಾತ್ರ ಮುಖ್ಯ, ಮಿಕ್ಕಿದ ಇನ್ಯಾರು ಕಲೆ ಕೊಡುಗೆ ಕೊಟ್ಟಿರೋ ಮುಖ್ಯ ಅಲ್ಲ ಅಂತ ನಾವು ನೋಡೋಕ್ಕಾಗಲ್ಲ. ನಮಗೆ ಕಲೆ ಭಾಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸ್ಟಾರ್ ಕಲ್ಚರ್ ನಮಗೆ ಭಾಳ ಅಪಾಯಕಾರಿ ಅಂತ ಹೇಳಿದ್ದೀನಿ. ಎಷ್ಟೋ ಜನ ನಮ್ಮ ವಿಚಾರಗಳು ಇವತ್ತಿನ ದಿನ ಒಪ್ತಾ ಇದ್ದಾರೆ. ಎಲ್ಲ ಪಕ್ಷಗಳಿಂದ ಇಲ್ಲ, ಅದೇನು ನಮಗೆ ಒಂದು ಪಕ್ಷ ವಿರೋಧ ಅಲ್ಲ, ಎಲ್ಲ ಪಕ್ಷಗಳಿಂದ ಜನ ಹೇಳಿ ಇದ್ರಲ್ಲಿ ಸತ್ಯ ಇದೆ ಅಂತ ಒಪ್ತಾ ಇದ್ದಾರೆ. ಅದಕ್ಕೆ ನನಗೆ ಹತ್ತಿಕ್ಕೋದಕ್ಕಿಂತ ಹೆಚ್ಚಾಗಿ ಇವಾಗ ರೀಚ್ ಆಗ್ತಾ ಇದೆ ಅನ್ನೋ ನನಗೆ ಸಂತೋಷ ಜಾಸ್ತಿ ಇದೆ. ಎಸ್, ಇವಿಷ್ಟು ಚೇತನ್ ಅವರ ಮಾತು. ನನ್ನನ್ನು ಯಾರೂ ಹತ್ತಿಕ್ತಿಲ್ಲ, ನನ್ನ ಧ್ವನಿ ಇನ್ನೂ ಸೌಂಡು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಆ ಹೋರಾಟನ ಇವಾಗಲೂ ಕೂಡ ಮುಂದುವರಿಸ್ತೀನಿ ಅಂತ ಹೇಳಿದಂಥ ನಮ್ಮ ಚೇತನ್ ಅವರ ಹೋರಾಟದ ಹಾದಿ ಹೀಗೆ ಮುಂದುವರಿಲಿ ಸರ್. ನಿಮ್ಮ ಸಿದ್ಧಾಂತಗಳು, ನಿಮ್ಮ ಹೋರಾಟ, ನಿಮ್ಮ ಸಾಮಾಜಿಕ ಕಾಳಜಿ ಏನಿದೆ ಇದು ನಿರಂತರವಾಗಿ ಸಾಗಲಿ. ಸ್ಟುಡಿಯೋಗೆ ಬಂದಿದ್ದೀರಾ. ಕರ್ನಾಟಕ TV ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಎಲ್ಲ ಜನರಿಗೂ ಅವರ ಮಾತುಗಳನ್ನು ಜನರ ಮುಂದೆ ಇಟ್ಟು ಸತ್ಯತೆಗಳನ್ನ ನೀವು ಹೊರಗೆ ತೆಗಿತಾ ಇದ್ದೀರಾ. ನೀವು ಯಾವ ಒಂದು ಪರ್ಸ್ನಲ್ ಅಜೆಂಡಾ ಇಲ್ಲದೆ ಸತ್ಯಕ್ಕೋಸ್ಕರ ನೀವು ಮಾಡ್ತಿರೋ ಕರ್ನಾಟಕ TV ಮುಂದುವರಿಸಿ. ಭಾಳ ಸಂತೋಷ ಆಗುತ್ತೆ. ಜೈ ಕರ್ನಾಟಕ.